ಮ್ಯಾಗ ಫೋನ್ ಮಾಡಿದ್ರೇನ್ರಿ? ಕೇಳಿದ್ರಿ ನಾ ಹುಡುಗಿ ಬಗ್ಗೆ ಹೇಳಿದ್ವಲ್ಲ, ಏನಾಯ್ತಂತ? ಇಲ್ಲಪ್ಪ, ಮಾಡಬೇಕು. ಇಸದ್ ಮಾಡ್ತೀನಿ. ನೀನೇ ಮಾಡಿದ್ದೆ, ಯಾಕೆ ಬಿಜಿ ಬಂತದು? ಇಸದ್ ಮಾಡ್ತೀನಿ ತಡಿ ನೋಡಮ್. ಅಲ್ರಿ, ನಮ್ಮ ಆಚಿರ್ತದ ಹಿಂಗ ಬಿಜಿ ಬಂತಂದ್ರೆ ಬಿಟ್ಟು ಬಿಡದ? ನಿನ್ನೆನೆ ಬಿಜಿ ಬಂದ್ರಂದ್ರೆ ಮತ್ತೆ ಹಚ್ಚಕ್ ಬರಂಗಿಲ್ಲ ನಿಮ್ಗೆ? ಒಂದು ಸ್ವಲ್ಪ ಜವಾಬ್ದಾರಿ ತಗೊಂಡು ಇದು ಮಾಡೋದು ಕಲೀರಿ. ಎಷ್ಟು ದಿನ ಹಿಂಗೆ ಮಾಡ್ಕೋತ ಕೂಡೋದು? ನನಗಂತರೂ ಈ ಕನ್ಯಾಗಳ ಸಂಬಂಧ ಸಾಕಾಗ್ಬಿಟ್ಟದಪ್ಪ ಯಪ್ಪ. ಎಲ್ಲಿ ಹೋದ್ರೂ ಹೇಳ್ತೀವಿ, ಎಲ್ಲಾನು ಹಿಂಗೆ ಆತದ ನೋಡ್ಬಿಟ್ಟ. ಅಲ್ಲೋ ಹಚ್ಚಲ ಇರ್ತೀನಿ ನಾನು ಹಚ್ಚಿನಂತ ಹೇಳಿ ನಿಲ್. ಮತ್ತ ಜವಾಬ್ದಾರಿ ಇಲ್ಲ ಅಂದ್ರ ನನಗೆ ಅಸಹ್ಯ ಆಗತ್ತದ. ಅವನಿಗೆ ಹಚ್ಚಿ ಸಂತೆನೆ ಕೇಳಕ್ ಏನಂತ ಕೇಳಿ, ಸಂತೆನ ಎಲ್ಲಿ ಹೋದ್ರು ಕನ್ಯೆ ನೋಡು ಅಂತೇಳಿ ಅವನೊಂದ್ಸಲ ನನ್ನ ಫೋನನೇ ಎತ್ತಲ್ಲ ಆಗ್ಬಿಟ್ಟಾನ ಈಗ ಕೇಳೋ ಸಂಬಂಧ. ಏನು ದೊಡ್ಡ ಬರೀ ತನಗೆ ಜವಾಬ್ದಾರಿ ಅದನ್ನೋರ್ ಗತೆ ಮಾತಾಡ್ತಾಳ. ನಿನಗಿಂತ ರಗಡ್ ಟೆನ್ಷನ್ ಇರ್ತದೆ ನನಗೆ. ನಾ ಹೇಳ್ಕೊಳಂಗಿಲ್ಲ, ನೀ ಹೇಳ್ತಿದ್ದೆ ಅಷ್ಟೇ. ಬಡ ಒದ್ರದ್ದು ಒಂದೇ ಗೊತ್ತು ನಿನಗೆ, ಮತ್ತೆ ಏನು ಗೊತ್ತಿಲ್ಲ ನೋಡು. ಅಲ್ರಿ, ಒಡ ಒದರ್ತಾವ ಅಂತೀಯಲ್ಲ, ಸುಮ್ನೆ ಹೋದ್ರಾಗ ನನಗೆ ಹುಚ್ಚಿಡಿರ್ತದನ? ಹಂಗೇನ್ರ ಇದ್ದರೆ ಹೇಳಿರ್ತೀನಲ್ಲ. ನಾ ಹೇಳಿದ ಮಾತನ್ನ ನೀವು ಒಂದೇ ಸಲಕ್ಕ ಹ್ಞೂ ಅಂದ್ರೆ ನಾ ಯಾಕೆ ಸಂತಾನ ಹೇಳಕ್ ಹೋಲಿ, ಒಡ ಒದರಕ್ ಹೋಲಿ? ಅಲ್ಲ ಮತ್ತೆ ಹೆಂಗಂತಿ ನೋಡಿ, ಹಚ್ಚಂಗ್ಲಿ ನೀನು ಫೋನ್ ಅಂತಂದ್ರೆ ಹೆಂಗಿದು ಅರ್ಥ ಹೇಳು ನಾವು. ನಾನು ಎಲ್ಲ ಕಡೆ ಹೋದಾಗ ಕೇಳಿರ್ತೀನಿ, ವಾಕಿಂಗ್ ಹೋದಾಗ ಬರೀ ಅದೇ ಡಿಸ್ಕಸ್ ಮಾಡ್ತಿರ್ತೀನಿ. ನೋಡ್ರಿ ಎಲ್ಲರ ನಿಮ್ಮ ಕಡೆ ಇದ್ರೆ ನೋಡ್ರಿ ಕನ್ಯೆ, ನಮ್ಮ ಮಗನಿಗೆ ಚಲೋ ಅದ, ಹೊಲ ಅದ, ಆಸ್ತಿ ಅದ, ಎಲ್ಲ ಬೆಂಗಳೂರಾಗ ನೌಕರಿ ಮಾಡ್ತಾನ ಅಂತೇಳಿ ಎಲ್ಲರಿಗೂ ಹೇಳ್ತೀನಪ್ಪ. ಏನು ಮಾಡಲಿ ನಾನಾರ? ನನಗಂತೂ ಅಸಹ್ಯ ಆಗತ್ಬಿಟ್ಟದ ನೋಡಪ್ಪ. ಪಾಪ ನನ್ನ ಮಗನಿಗೆ ಏನು ಹೇಳಂಗೆ ಆಗ್ಯದ ನನಗೆ. ಓಣ್ಯಾಗ ಅವ್ನ ವಾರಿಗೆ ಹುಡುಗರಿಗೆ ಎಲ್ಲರಿಗೂ ಲಗ್ನ ಆಗ್ಯದ, ಇವ್ ನೊಂದೇ ಆಗಿಲ್ಲ ಈಗ. ಮತ್ತೆ ಕೇಳವನೇ ಇಲ್ಲ, ಅವನಿಗೆ ಅನಿಸ್ತದಿಲ್ಲ ನಮ್ಮ ತಂದೆ ತಾಯಿ ನೋಡೋಲಾಗ್ಯಾರ ನನಗೆ ಕನ್ಯೆ ಅಂತೇಳಿ. ಅಲ್ಲೂ ಪ್ರಯತ್ನ ಎಲ್ಲಿ ಬಿಟ್ಟಿವಿ ನಾವು, ನೋಡಕತ್ತೀವಿಲ್ಲ. ಅವ್ನ ಹಣೆ ಬರ್ದಾಗ ಕೂಡಿ ಬರವಲ್ದು, ಏನು ಮಾಡಬೇಕು? ಎಲ್ಲಾನು ನಾವು ಅನ್ಕೊಂಡಂಗೆ ಆತಿತ್ತಂದ್ರೆ ಹಿಂಗ್ಯಾಕಿರ್ತದೆ ಜಗತ್ತು. ಅವ್ನ ಹಣೆ ಬರ ಏನು ಬರ್ತದ, ಕೂಡಿ ಬಂದಾಗ ಹಾಗೆ ಆಗ್ತದ. ಎದಕ್ಕೆ ವಿಚಾರ ಮಾಡ್ಬೇಕು ಹೇಳು? ಅಲ್ಲ, ಎದಕ್ಕೆ ವಿಚಾರ ಮಾಡ್ಬೇಕಂತಿರಲ್ಲ? ನಿಮಗಂತೂ ಒಂದು ಸ್ವಲ್ಪ ಚಿಂತೆ ಅದ. ನನಗೆ ಬೆಳತನ ನಿದ್ದತ್ತಂಗಿಲ್ಲ ಕನ್ಯಾ ಸಿಗ್ಲಾರ ಸಂಬಂಧ. ಏನು ವಿಚಾರ ಮಾಡ್ಲಾರ ಇರ್ತೀನಿ ನಾ ಹಂಗಂದ್ರೆ? ಹೌದಪ್ಪ, ಚಿಂತೆ ಮಾಡ್ತೀಯಲ್ಲ, ವಿಚಾರ ಮಾಡ್ತೀನಿ ಚಿಂತೆ ಮಾಡ್ತೀನಿ ಅಂತೀಯಲ್ಲ, ಹುಡುಕಿದಂಗೆ ಆಯ್ತಾನ ಕನ್ಯೆ ಹಂಗಂದ್ರೆ? ಚಿಂತೆ ಮಾಡಿದ್ರೆ ಸಿಗ್ತದ ಅಂದ್ರೆ ಹೇಳು, ಮತ್ತೆ ನಾನು ಸಂತೆನ ಚಿಂತೆ ಮಾಡ್ಕೊತ ಕೂಡ್ತೀನಿ. ಅಲ್ರಿ, ನಾ ಹೇಳೋದೊಂದು ಸ್ವಲ್ಪ ತಿಳ್ಕೊರಿ. ಎಲ್ಲದಕ್ಕೂ ಒಂದೊಂದು ಏನಾರ ಒಂದು ಅಂದ ಬಿಡ್ತಿರಲ್ಲ. ನೋಡ್ರಿ, ಒಂದು 4 ಕಡೆ ಕೇಳ್ರಿ ಅಂತ ಹೇಳೋದು. ಮತ್ತೆ ಕೇಳಿನಪ್ಪ, ಎಲ್ಲ ಕಡೆ ಕೇಳೀನಿ. ನಂದಂತ್ರೂ ಪ್ರಯತ್ನ ಎಲ್ಲ ಮಾಡಕತ್ತೀನಿ ನಾನು ಪ್ರಯತ್ನನ. ನೀನು ಭಜನೆಗೆ ಓದ್ತಿದ್ದಿ, ಎಲ್ಲರೂ ಫಂಕ್ಷನ್ಗೆ ಹೋಗೋದು ನೀನೇ, ನನಗಿಂತ ಹೊರಗೆ ತಿರ್ಗಡಕ್ಕೆ ಜಾಸ್ತಿ ನೀನೇ ಎದ್ದಿದ್ದಿ. ಮತ್ತು ನೀನು ಕೇಳಬೇಕು, ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೆ ಕೇಳಬೇಕು, ಯಾರಿಗಾರ ಮಕ್ಕಳಿದ್ರೆ ಕೊಡ್ತಾರನ ಅಂತೇಳಿ. ಕೇಳಿನ್ರಿ, ನಾನು ಎಲ್ಲ ಕಡೆ ಹೋದಾಗ ಭಜನೆಗೆ ಹೋದಾಗ ಕೇಳ್ತೀನಿ, ಫಂಕ್ಷನ್ಗೆ ಹೋದಾಗ ಕೇಳ್ತೀನಿ, ಹೊರಗೆ ಹೋದಾಗ ಕೇಳ್ತೀನಿ, ಫ್ರೆಂಡ್ಸಿಗೆ ಕೇಳೀನಿ. ಯಾವಕ್ಕೇನು ಹಚ್ಕೊಳ್ಬಳ್ಳಾಗ ಒಟ್ಟ. ನಾ ಫಂಕ್ಷನ್ಗೆ ಹೋಗ್ತೀನಿ, ನೀನು ಹೆಚ್ಚು ತಿರುಗಾಡ್ತೀನಿ ಅಂತಿರಲ್ಲ, ನೀವು ಹೋಗ್ಲಾರ್ಕ ಹೋಗ್ತೀನಿ. ನಾ ಫಂಕ್ಷನ್ಗೆ ಹೋಗೋದ ಕನ್ಯೆ ನೋಡಕ್ಕಂತಾನೆ. ಯಾವ್ದಾರ ಮದುವೆಗೆ ಹೋಗಿದ್ನಿ ಅಂದ್ರೆ ಮ್ಯಾಲ ಮದುಮಕ್ಕಳು ನೋಡಂಗಿಲ್ಲ. ನಾನು ಅಲ್ಲಿ ಬಾಜು ನಿಂತು ಹುಡುಗಿಯರು ಯಾರ ಒಪ್ಕೋತಾರ ನನ್ನ ಮಗನಿಗೆ, ಅವ್ರ ತಂದೆ ತಾಯಿ ಯಾರು, ಅವ್ರನ್ನ ಕೇಳ್ಬೇಕನು ಅಂತೇಳಿ ಅದನ್ನೇ ನೋಡ್ತಿರ್ತೀನಿ. ಬರೀ ಇವ್ ಹಿಂಗೆ ಹುಡುಗಿಯರು ಆ ಕಡೆ ಹೋಗಿ ತಿರುಗಾಡೋಣ ನನಗೆ ಅಷ್ಟು ಇದು ಆತಿರ್ತದೆ. ಅವ್ರ ಅಪ್ಪ ಅಮ್ಮನ ಹೋಗೋಣನೇ ಕೇಳೇ ಬಿಡ್ತೀನಿ ನಾನು, ಅಂದ್ರೂ ಒಂದು ಗಿಟ್ಟವಲ್ಲು. ಅದ್ರಾಗ ನೀವು ಓವರ್ ಮಾಡ್ತೀಯಪ್ಪ ಯಪ್ಪ. ಯಾವ ಹುಡುಗಿಯರು ನೋಡಿದ್ರು ಕೇಳಕ್ಕನೆ ಹೋಗ್ಬಿಡ್ತಿದ್ದಿ. ಅವ್ರದ್ದು ಏನು ಹಿಸ್ಟ್ರಿ ಏನು ಗೊತ್ತಿರಂಗಿಲ್ಲ. ಸುಮ್ಮ ಕೊಡ್ತೀರೇನ್ರಿ ನಮ್ಮ ಮಗನಿಗೆ ಅಂತ ಕೇಳಿಬಿಡೋದಾನೆ. ಅದಕ್ಕಂದಲ್ಲಿ ನೀನು ನೋಡಿದ್ರೆ ಕೆಲವೊಬ್ರು ಮಂದಿ ತಪ್ಸ್ಕೊಂಡು ಹೋಗ್ತಾರೆ ಫಂಕ್ಷನ್ಯಾಗ. ನೋಡು, ಮತ್ತೆ ಮನೆಯವ್ರಾಗಿ ನೀವೇ ಹಿಂಗಂದ್ರೆ ಹೆಂಗ? ನಾನು ನೋಡಿದ್ರೆ ತಪ್ಸ್ಕೊಂಡು ಹೋಗ್ತಾರಂತ ನಾನು ಹುಲಿಯ ಕರಡಿ? ಮತ್ತೆ ಕೇಳ ತಪ್ಪನು ಕನ್ಯೆ ಅದವನ ಕೊಡ್ತೀರೇನ ಅಂತೇಳಿ ಭಾರಿ ಅಂತೀರ ನೀವು. ಸ್ವಲ್ಪ ಸಮಾಧಾನ ರೀತಿಯಿಂದ ಮಾತಾಡೋದು ಕಲಿಯೋ ಮರ. ಮೊದಲು ಮಾತೆತ್ತಿದ್ರೆ ಜಗಳನೇ ತೆಗಿಯಕ್ಕೆ ಬರ್ತೀಯಲ್ಲ. ಅಲ್ರಿ, ಇದು ಜಗಳ ತೆಗೆದು ಮಾತಂತಾರ ಇದಕ್ಕೆ? ಕನ್ಯೆ ಸಿಗೋಲಾಗ್ಯಾವ ಅಂತೇಳಿ ಟೆನ್ಷನ್ನಾಗ ನನಗೆ ಏನರ ಒಂದು ಸ್ವಲ್ಪ ಒದರಾಡಿನಿ ಅಂದ್ರೆ ಹಿಂಗಂತೀರಿ ನೋಡಿ, ಜಗಳ ತೆಗಿತಾಳ ಅಂತೇಳಿ. ಆಕೆ ನಿಮ್ಮ ತಂಗಿ ಒಂದು ಸ್ವಲ್ಪ ಈಸ್ ದಿನ ಕೊಡ್ತೀನಿ ಅಂದು ಎಷ್ಟು ನೋಡಿ ದಿಮಾಕಿಗಕ್ಕಿಂದು. ಸ್ವಲ್ಪ ಸಾಲಿ ಕಲ್ತಲ ಮಗಳು ಅನ್ನಷ್ಟೇ, ನಾವು ಅಲ್ಲಿವೇ ನಾ ಕೊಡಂಗಿಲ್ಲ, ಬೇರೆ ಕಡೆ ಕೊಡ್ತೀನಿ ಅಂತೇಳಿ ಅಂತ ಎಷ್ಟರ ಇದು ಇರ್ಬೇಕಾಕಿ. ಅವ್ರವ್ರ ಇಷ್ಟ. ಅವಕ್ಕೆ ಹೆಂಗೆ ನಾವು ಅನ್ನಕ್ಕೆ ಬರ್ತದೆ ಹೇಳು? ಆಕಿ ನಮ್ಮ ಅಣ್ಣನ ಮಗ ಅದನ್ನ ಕೊಡಬೇಕು ಅಂತೇಳಿ ಆಕಿನ ಮನಸ್ಸಿನಾಗ ಇರ್ತದ. ಆದ್ರೆ ಅವ್ರು ಅತ್ತಿ ಗಂಡ ಒಪ್ಕೋಬೇಕ ಇಲ್ಲ? ಎಲ್ಲಾನು ಹಂಗೆ ನಾವು ಮಾತಾಡ್ದಂಗೆ ಆಗಲಿ ಅಂದ್ರೆ ಹೆಂಗ? ನೀವೆಲ್ಲಿ ನಿಮ್ಮ ತಂಗಿನ ಬಿಟ್ಟು ಕೊಡ್ತೀರಿ ತಗೋ. ತಂಗಿಗೆ ಏನ್ರ ಅಂದ್ರೆ ಗುರ್ರ ಅಂತ ಬಂದ ಬಿಡ್ತಾರೆ ನೋಡಿ ಹಂಗೆ. ಅಲ್ಲ, ಮತ್ತೆ ಮೊದಲು ಕೊಡ್ತೀವಿ ಅಂದಿದ್ರಿಲ್ಲ, ನಿನ್ನ ಮಗನಿಗೆ ಕೊಡ್ತೀನಿ ಅಣ್ಣ, ನನ್ನ ಮಗನ ಎಲ್ಲಿ ಕೊಡಂಗಿಲ್ಲ, ನಿನ್ನ ಮಗ ಹಂಗೆ ಸಾಲಿ ಕಲ್ತಾನ ಹಿಂಗೆ ಸಾಲಿ ಕಲ್ತಾನ, ಮನೆ ಚಂದ ಕಟ್ಸಿದಿ, ಹೊಲ ಅದಪ್ಪ ಯಪ್ಪ, ಇದಕ್ಕಿಂತ ಏನದ, ನಾನು ತವ್ರ ಮನೆ ಹಚ್ಕೋತೀನಿ, ನಾನು ತವ್ರ ಮನೆಗೆ ಕೊಡ್ತೀನಿ ಅಂತೇಳಿ ಎಷ್ಟು ಮಾತಾಡ್ತಿರ್ಲಿಲ್ಲ. ಮತ್ತೆ ಗಂಡಗೆ ತಿಳಿಸಿ ಹೇಳಕ್ ಬರಂಗಿಲ್ಲ ನೀಕಿಗೆ? ಹೋಗ್ಲಿ ಬಿಡಪ್ಪ, ಈಗ ಆಕಿ ಕೊಡಂಗಿಲ್ಲ ಅಂದಳಲ್ಲ, ಆಕಿನ ಬಿಟ್ಟು ಬೇರೆ ಮಾತಾಡು, ಬೇರೆ ಕಡೆ ನೋಡುಮಂತ. ಬರೀ ನಾವು ಜಗಳ ತಗೋತ ಕೂಡುಮ, ಏನ ಕನ್ಯಾಗಳ ಬಗ್ಗೆ ಕೇಳೋಮ ಹೇಳೋದನ್ನ ಮೊದಲು. ಮತ್ತು ನಾನು ಕನ್ಯಾಗಳ ಬಗ್ಗೆ ಕೇಳಂತಾನೆ ಹೇಳಕತ್ತೀನಿ ರೀ. ನಾ ಏನು ಜಗಳ ತೆಗೆಮಂತ ಹೇಳಕತ್ತಿಲ್ಲ. ಫೋನ್ ಹಚ್ಬೇಕಲ್ಲ, ಮತ್ತೆ ನೀವು ನಿಮ್ಮ ತಪ್ಪು ಹೌದಾ ಅಲ್ಲ ಹೇಳ್ರಿ. ನಿನ್ನೆ ಫೋನ್ ಹಚ್ಚಿರಿ ಅಂತ ಹೇಳಿ ಕಳಿಸಿನಿ. ಮತ್ತೆ ಹೊರಗೆ ಹೋಗಿ ಅವ್ನು ಬಿಜಿ ಬಂತಂತ ಬಿಟ್ಬಿಟ್ರಂತೀವ್ರು. ಇದು ನ್ಯಾಯ ಏನು ಹೇಳ್ಬಿಟ್ರಿ ನೋಡಮ್ ನೀವು? ಹಗ್ಗ ಇವನವನು ಈಕಿನ ಮುಂದೆ ಮಾತಾಡೋದನ್ನೇ ದೊಡ್ಡ ಮುಸ್ಕಿಲ್ಲದಪ್ಪ ಯಪ್ಪ. ನನಗೆ ಹಚ್ತೀನೋಪ್ಪ, ಫೋನ್ ಹಚ್ತೀನಿ. ಅಲ್ಲ, ನಾ ಅಂತೀನಿ ಒಂದು ಹುಡುಗಿ ಹೇಳದಂತ ಅವನೇ ಹೇಳ್ಯಾನಂದಾಗ ಮತ್ತೆ ನಾವು ನಮ್ದು ಆಚಿರ್ತದಲ್ಲ, ಬ್ಯಾಸರಾಗಂಗ ಆಗ್ಲಕ್ಕ ಏನಾರ ಆಗಲಕ್ಕ ಹಚ್ಚಿ ಕೇಳಬೇಕ್ರಿ ನಾವು. ಮತ್ತು ಮೊನ್ನೆ ಎಲ್ಲೇ ಮದ್ವಿಗೆ ಹೋದಾಗ ಒಂದು ಆಕಿ ನಿಮ್ಮ ರಿಲೇಷನ್ದಾಗ ಒಬ್ರಿಗೆ 3 ಮಂದಿ ಹೆಣ್ಮಕ್ಳು ಅದಾರ, ಕೊಡ್ತಿರ್ಬೋದು ಅಂತ ಅಂದಿದ್ದೆಲ್ಲ, ಏನಾಯ್ತದು? ಫೋನ್ ಮಾಡಿ ಕೇಳಿದೆ ಇಲ್ಲ ಅವ್ರಿಗೆ? ಕೇಳಿ ನಾವಪ್ಪ ಬಿಡ್ಲ ಕೇಳಾರಿರ್ತೀನೇನ್ರಿ ನಾನು. ಎಂತ ಅದ್ಯಾಗ ಹೋಗೋರಿಗೆ ಬರೋರಿಗೆ ಕನ್ಯೆ ಕೇಳ್ತೀನಿ ಅಂತ, ಮತ್ತು ಸಂಬಂಧಿಗಳದಳ ಆಕಿ ಕೇಳಾರಿರ್ತೀನಿ.
ಆಕೆಂದು ದೊಡ್ಡ ಡಿಮ್ಯಾಂಡ್ ಆಕೆಂದು 3 ಮಂದಿ ಹೆಣ್ಮಕ್ಳು ಅದಾರ ಅಂದ್ರೂ ಏ ಇಲ್ವಾ ನನ್ನ ಮಕ್ಕಳು ಕಲಿತೀನಿ ಅಂತಾರೇನಾ ಕಲಿತೀನಿ ಅಂತಾರ ಅಂತೇಳಿ ಹೇಳ್ಬಿಟ್ಲು. ನ್ಯಾವ ಬೇಕಲ್ಲ ಆಕೆ ಇನ್ನೂ ಕಲಿತಾರಂತವ್ರು. ಇದೆಲ್ಲ ನಮ್ಮ ಮದುವೆಗ ನೀವು ನಿಮ್ಮ ಮನೆಯವರು ನಿಮ್ಮ ಅವ್ವರು ನಮ್ಮ ಅಪ್ಪ ಅವ್ಗ ಕಾಡ್ಸಿದ್ದಕ್ಕೆ ನಿಮ್ಮ ಮಗನಿಗೆ ಶಾಪ್ ಹತ್ತದಂತೆ ನೋಡ ಅಂತರ್ನು. ನೀನು ಅವನು ಹಂಗೆ ಯಾಕಂತೀವಲ್ಲಿ ನಿನ್ನ ಮಗ ಹೌದಾ ಅಲ್ಲ ಅವ ಶಾಪ್ ಹತ್ತದಂತ ಶಾಪ್ ಏನು ಮಾಡಿವ್ ನಾ ನಿನಗೆ? ಏನು ಮಾಡೀನಿ ಅಂತ ಕೇಳ್ತೀರಲ್ರಿ, ನೆನಪರ ಅದ ಇಲ್ಲಿ ನಿಮಗೆ? 7 ಗಂಟೆಯಿಂದ ಬೀಗರು ಬರ್ತಾರಂತ ಕಾಯ್ಕೋತ ಕೂತೀವಿ. 10ಕ್ಕೆ ಬಂದಿರಿ ರಾತ್ರಿ. 10ಕ್ಕೆ ಬಂದು ನಾಷ್ಟ ಮಾಡಿ ಅವಾಗ ಎದುರುಗೊಂಡು 12ವರೆಗೆ ಎಲ್ಲಿಗೆ ಹಾಕಿದ್ರ ಎಷ್ಟು ಒದರಾಡ್ಬೇಕಂದೆ ನೀವು? ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತೇಳಿ 12 ಗಂಟೆಗೆ ಏನು ತಿಂತಿರ್ಲಿ ಹೇಳಿ ಊಟ ಹಾಕಿ ಅಷ್ಟು ಎಲ್ಯಾಗ ಬಿಟ್ಟಾಳ. ಹಂಗೆ ನೋಡಿದ್ರ ಅಷ್ಟು ನಮ್ಮ ಅವ್ವ ಅಪ್ಪ ಖರ್ಚು ಮಾಡಿ ಮದುವೆ ಮಾಡಿದ್ರು ತನ್ನ ಬುದ್ಧಿ ಅಷ್ಟು ತೋರಿಸ್ಬಿಟ್ಲು. ನಾನು ಹೊರ ನೋವು ಅದೀನಿ ಅಂತೇಳಿ ಈಗ ಕೂಡ ಅಂತೇಳಿ. ಅವಾಗ ಎಲ್ಲರೂ ಹಂಗೆ ಮಾಡ್ಯಾರಳಪ್ಪ. ನಮ್ಮವ್ವ ಒಬ್ಬೇಕಿನೇ ಅಲ್ಲ, ನಿಮ್ಮವ್ವ ಅಪ್ಪ ಏನು ಕಡಿಮೆ ಮಾಡಿರೋ? ಅಯ್ಯವ್ವ ನಿಮ್ಮ ಅಣ್ಣನ ಮದುವೆಯಾಗ ಚೌಕ್ಲಾಣಿ ಮಾಡೋದ್ರಾಗ ಒಂದು ಸ್ವಲ್ಪ ಅವ್ರೇನ ಬೆಳ್ಳಿ ಸಾಮಾನು ತಂದಿಲ್ಲ ಅಂತ ಎಷ್ಟು ಒದರಾಡಿದ್ಲಂದಿ ನಿಮ್ಮವ್ವ. ನೀವುದೇನು ಕಡಿಮೆ ಅದನು? ಅವಾಗೆಲ್ಲರೂ ಹಂಗೆ ಮಾಡ್ತಿದ್ರು, ಈಗ ಅದು ಉಲ್ಟಾ ಹಿಡ್ದದ ನಮಗಷ್ಟೇ. ಅಲ್ಲ ಜಗಳ ತಗದ ಅಂದ್ರೆ ಹೆಂಗ್ರಿ? ಮತ್ತೆ ಚೌಕ್ಲಾಣಿ ಮಾಡೋದು ಅವ್ರ ಕರ್ತವ್ಯ ಇತ್ತಿಲ್ಲ. ಬೆಳ್ಳಿ ಹಂದ್ರ ಅಂತ ತರ್ಬೇಕಂತಿರ್ತದ, ಅವ್ರು ತಂದಿದ್ದಿಲ್ಲ ಅದಕ್ಕೆ ಒದರಾಡ್ಯಾಳ. ನಿಮ್ಮವರಷ್ಟೇನು ಮಾಡಿಲ್ ತಗೋ. ನಾವು ಗಾದಿಲಾರ್ಕ ಎಷ್ಟು ಹಳಸ್ಯಾರಿ ನಮ್ಮ ಅಪ್ಪಗ, ಕಣ್ಣೀರು ಕೂಳು ಕೂಡ ತಿನ್ಸಾರ ನಿಮ್ಮ ಅವ್ವಾರು ಗೊತ್ತನು? ಹೋಗ್ಲಿ ಬಿಡಪ್ಪ ಮಾರೆ, ನಮ್ಮದದ ನಿಮ್ಮದದ ಹಿಂದಿಂದು ಯಾಕೆ ತೆಗಿತಿದಿ? ಎಲ್ಲರೂ ಅವಾಗ ಹಂಗೆ ಕಾಡ್ಸ್ಯಾರ. ಹೊರದು ಡಿಮ್ಯಾಂಡ್ ಇತ್ತಲ್ಲ ಅವಾಗ ಹಂಗೆ ಕಾಡ್ಸ್ಯಾರ. ಈಗ ಕನ್ಯಾದ ಡಿಮ್ಯಾಂಡ್ ಆಗ್ಯದ, ನಾವು ಹಿಂಗೆ ಭಿಕ್ಷೆ ಬೇಡ್ದಂಗೆ ಬೇಡ್ಬೇಕಾಗ್ಯದ ಕನ್ಯಾಗಳನ್ನ. ಉಲ್ಟಾ ಇಲ್ಲಿ ಇಲ್ಲ ಅಂತಾರಲ್ಲ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಹಂಗೆ ಬಂದ್ಬಿಟ್ಟದ ಈ ಕಾಲ. ಅಲ್ರಿ ಮತ್ತೆ ಅವ ನಿಮ್ಮ ಫ್ರೆಂಡ್ ಭಾಸ್ಕರ ಕೊಡ್ತೀನಿ ಮಗಳನ್ನ ಅಂತೇಳಿ ಅಂದಿದ್ದ. ವಾಟ್ಸಪ್ಪಿಗೆ ಫೋಟೋ ಅದು ಕಳ್ಸ್ಕೊಂಡಿದ್ನಲ್ಲ, ಅವರು ಕಳಿಸಿದ್ರು. ಏನಾಯ್ತಂತ ಏನು ಹೇಳಿದ್ ನನಗೇನ್ರಿ ಅದ್ರ ಬಗ್ಗೆ? ಆಕಿ ಮಗಳು ಒಲ್ಲೆ ಅಂದ್ಲಂತ. ನೀನು ಫೋನ್ ಮಾಡಿದ್ದೆ ಏನಾಯ್ತು ಭಾಸ್ಕರ ಅಂತ? ಒಲ್ಲೆ ಅಂತಳಪ್ಪ ಆಕಿ. ಹುಡುಗ ಕೂದಲು ಕಡಿಮೆ ಅದಾವ ಪಪ್ಪ, ಒಲ್ಲೆ ಅಂತಾಳ. ನಾವು ಒತ್ತಾಯ ಮಾಡಕ್ಕೆ ಬರಂಗಿಲ್ಲಲ್ಪ ಈಗ ಅಂದ. ಆಯ್ತು ಬಿಡ ಅಂತೇಳಿ ಸುಮ್ಮ ಅದೇ. ದೋಸ್ತತಾವಲ್ಲಿ ಹಂಗೆ ಒತ್ತಾಯ ಮಾಡಕ್ಕೆ ಬರಂಗಿಲ್ಲಲ್ಲ. ಅಯ್ಯ ತಲೆ ಕೂದಲು ಕಡಿಮೆ ಇದ್ರೆ ಏನತ್ತಾವಂತಾಕಿ? ಭಾರಿ ಈಗಿನ ಹುಡುಗಿಯರದ ದಿಮಾಕ. ಏನು ಕೂದಲು ಜೊತೆ ಸಂಸಾರ ಮಾಡ್ತಾ ಅಂತ ಏನಕಿ? ಅವ್ರು ಮತ್ತೆ ಕೇಳೋರು ಕನ್ಯೆಗಳು ಅಂದಾಗ ಏನಾಗುತ್ತೆ ಗೊತ್ತಾನ? ಈಗ ಹೊರಗಳು ಬರ್ತಾ ಬಂದ್ರೆ ಯಾಕೆ ಬಿಡ್ತಾರೆ ಅವರು? ಇದು ಇಲ್ಲ ಇನ್ನೊಂದಿಲ್ಲ ಮತ್ತೊಂದು ಅಷ್ಟು ಒಟ್ಟು ಎಲ್ಲಾನು ಹುಡುಕಿ ಚಲೋ ನೋಡಿ ಆರಿಸ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರ ತಲೆಗೆ ಇರ್ತದ. ಅವ್ರವ್ರ ಇಷ್ಟ. ಅದನ್ನ ನಾವು ಹೆಂಗೆ ಎಲ್ಲದಕ್ಕೂ ಕಮೆಂಟ್ ಮಾಡಕ್ಕೆ ಬರ್ತದೆ ಹೇಳಿ ನೋಡಮ್ಮ. ಏನಾರ ಆಗಲಿ, ಒಂದು ನನ್ನ ಮಗನಿಗೆ ಕಲ್ಯಾಣ ಅಂತ ಕಟ್ಟಿತ್ತಂದ್ರೆ ಎಷ್ಟು ಖುಷಿ ಆಗ್ತದಪ್ಪ ನನಗೆ. ಎಷ್ಟು ದೇವ್ರ ಹರಕೆ ಬರ್ತೀನಿ, ಎಷ್ಟು ಪೂಜೆ ಮಾಡ್ತೀನಿ, ಪುನಸ್ಕಾರ ಮಾಡ್ತೀನಿ, ಎಲ್ಲ ವ್ರತ ಹಿಡ್ದೀನಿ ಅಂದ್ರೂ ಆ ದೇವ್ರ ಕಣ್ಣ ತೆಗಿವಲ್ಲ ನೋಡ ನಮ್ಮ ಮೇಲೆ. ಏನದು ಏನು ಯಾವಾಗ ಕೂಡಿ ಬರ್ತದ ಏನೇನ? ಕಲ್ಯಾಣ ಕೂಡಿ ಬಂತಂದ್ರೆ ಒಂದು ದಿನದ ಮಾತು ಆಗಂಗ್ಲೋ ಮರ, ತಡೆನ ಹಿಡಿಯಂಗಿಲ್ಲ ಆತದ. ಯಾವಾಗ ಕೂಡಿ ಬರ್ತದಾನೆ ಒಂದಿನ ಹಣೆ ಬರ್ದಾಗ ದೇವ್ರು ಯಾವಾಗ ಬರ್ತಾನೆ. ಒಂದು ಎಲ್ಲಾರು ಜೋಡು ಮಾಡಿರ್ತಾನೆ ಕನ್ಯಾ ಆದ್ರೆ ಒಂದು ಸ್ವಲ್ಪ ತ್ರಾಸ ಕೊಡ್ತಾನೆ ಅಷ್ಟೇ. ಅವ್ರು ನೋಡ್ರಿ ಕೂಡಿ ಬಂತಂದ್ರೆ ಹಿಂಗೆ ನೋಡು. ನನ್ನ ತಂಗಿ ಮಗನಿಗೆ ನೋಡಿ 26 ವಯಸ್ಸದಾವ ಈಗ. ಮೊನ್ನೆ ಒಂದು ಕನ್ಯಾ ನೋಡಿ ಬಂದ್ರು, ಫಿಕ್ಸ್ ಆಗಿಬಿಡ್ತು. ಈಗ ಮುಂದಿನ ವರ್ಷ ಲಗ್ನ ಇಟ್ಟಾರ. ಆಕಿನ ಮುಂದೆ ನನಗೆ ಇನ್ನೂ ನನ್ನ ಮಗನದಾಗಿಲ್ಲ ಅಂದಾಗ ನನಗೆ ಹೆಂಗೆ ಆಗ್ತದ ಹೇಳಿ, ನೀನೇ ಹೇಳಿ ನೋಡಮ್ಮಂತ. ಅಲ್ಲೋ ಅವ್ರವ್ರದ್ದು ಹಂಗೆ ಜಲಸ್ಸು ಪಟ್ಕೋಬಾರ್ದು ನೋಡಪ್ಪ. ಮೊದಲು ಜಲಸ್ಸಿ ಗುಣ ಬಿಡ ನೀನು. ಅವ್ರದ್ದು ಆಗ್ಯಾದ ಅಂದ್ರೆ ಅವ್ರದ್ದು ಆಗಲಿ, ನಮ್ದು ಆಗ್ತದ ಆಮೇಲೆ. ಅವ್ರದ್ದು ಆಗ್ಯದ ಕಲ್ಯಾಣ ಅಂದ್ಗೆ ನನ್ನ ಮಗಂದೂ ಆಗಲೇಬೇಕು ಅಂತೇಳಿ ಅಂದು ತಲೆಗಿಟ್ಕೊಂಡೇ ಅದನ್ನ ತೆಗೆದು ಹಾಕು ಮೊದಲು ನೀನು. ಅಂದಾಗ ಚಲೋ ಆತದ ನಮಗೆ. ನನಗೇನು ಜಲಸ್ ಇಲ್ರಿ. ನಮ್ಮ ತಂಗಿ ಮಗನಿಗೆ ಆಗ್ಯದಂದ್ರೆ ನಾ ಯಾಕೆ ಜಲಸ್ ಪಟ್ಕೊಳ್ಳಿ? ಆಕೆನ ಹೊರಗ್ನೇಕೇನು ಆದ್ರೆ ಒಂದು ಸ್ವಲ್ಪ ಎಲ್ಲ ಅನಿಸ್ತದಿಲ್ಲ. ಈಗ ಎಲ್ಲಾರ ಹೋದಾಗನೆ ನೋಡಿದಿಲ್ಲ ಏನ ನೋಡಿ ನಿನ್ನ ಮಗನಿಗೆ ಕನ್ನೆ ಎಲ್ಲರೂ ಸಿಕ್ತಾನು, ಕೂಡಿ ಬಂತಾನು, ಬರೀ ಇದೇ ಕೇಳ್ತಾವ. ನನಗಂತರೂ ಅದಕ್ಕೆ ಇಲ್ಲಿಲ್ಲ ಅಂದಂದ ಸಾಕಾಗ್ಯದ ನೋಡು. ಅದ್ರ ಸಂಬಂಧ ಮಾಡ್ಬೇಕನ್ನಂಗಾಗೈತೆ ನನಗೆ ಲಗ್ನ. ಮಂದಿ ಅಂತಾರಂತೇಳಿ ತಲೆ ಕೆಡಿಸ್ಕೊಬಾರ್ದು ನೋಡಪ್ಪ. ಒಟ್ಟ ಬಿಟ್ಬಿಡ್ಬೇಕು. ಅವ್ರು ಅಂದಿರ್ತಾರಲ್ಲ ಅವ್ರ ಮಗಂದ ಆಗಿರಂಗಿಲ್ಲ. ಅದು ನಿನ್ನ ಉಲ್ಟಾ ನೀ ಕೇಳ್ಬಿಡ್ಬೇಕು, ನಿಮ್ಮದು ಆಗ್ಯದನ್ರಿ ನಿಮ್ಮ ಮಗಂದು ಕೂಡಿ ಬಂತನ್ರಿ ಅಂತೇಳಿ. ಹಂಗಂದಾಗ ಸುಮ್ಮ ಬಾಯಿ ಮುಚ್ಕೊಂಡು ಕೊಡ್ತಾರ ಅವ್ರು. ಈಗ ನಮ್ಮ ಮಗನೇ ಹೇಳೇನಿಲ್ಲ ನಿನಗೆ ಅಷ್ಟು ತಲೆ ಕೆಡ್ಸ್ಕೊಬೇಡವ ಅದಾಗ ಆತದ ಅಂತೇಳಿ. ನೀ ಯಾಕೆ ಅಷ್ಟು ವಿಚಾರ ಮಾಡ್ತಿದ್ದಿ ಹೇಳು? ವಿಚಾರ ಮಾಡ್ಬೇಡಂದ್ರೆ ಹೆಂಗ್ರಿ? ಮತ್ತೆ ಆಗು ಕಾಲಕ್ಕೆ ಆದ್ರೆ ಚಲೋ ಎಲ್ಲಾನು. ನಾವೇ ಒಂದು ಸ್ವಲ್ಪ ಜಲ್ದಿ ನೋಡ್ಬೇಕಾಗಿತ್ತನಪ್ಪ. ಲೇಟ್ ಮಾಡಿ ನೋಡಕ್ಕೆ ಶುರು ಮಾಡಿದ್ವಿ ಕನ್ಯಾನ. ಹಿಂಗಾಗಿಬಿಡ್ತು ನೋಡಿ. ಈಗ ಸಿಗ್ತಾವಾದ್ರೆ ಸಿಗ್ತಾವಂತೇಳಿ ಇಟ್ಕೊಳ್ಳೋದು, ಮತ್ತೇನು ಮಾಡೋದು? ಸಿಗ್ತಾವ. ಒಂದು ಹುಡುಗಿಗೆ ಒಂದು ಹುಡುಗನ ಜೋಡು ಮಾಡಿಬಿಟ್ಟಿರ್ತಾನೆ ದೇವರು. ನಮ್ದು ಸ್ವಲ್ಪ ಪ್ರಯತ್ನ ಇರಬೇಕು ಅಷ್ಟೇ. ಪ್ರಯತ್ನ ಬಿಡೋಂಬೇಡ. ಈ ಸದ್ಯ ಫೋನ್ ಮಾಡ್ತೀನಿ ಅವ್ನಿಗೆ, ಬ್ರೋಕರ್ಗೆ ಒಂದು ಸ್ವಲ್ಪ ಹಚ್ತೀನಿ, ಅವನಿಗೆ ಒಂದು ಸ್ವಲ್ಪ ಕೇಳ್ತೀನಿ ಏನೇನು ಅಂತೇಳಿ. ಮತ್ತು ಯಾವರ ಆ ಕಡೆ ಇದ್ರೆ ನೋಡ್ರಪ್ಪ ಎಲ್ಲರ ಅಂತೇಳಿ ಕೇಳ್ತೀನಿ. ನಾನು ಕೇಳಿರ್ತೀನಿ, ನಾ ಬಿಡಂಗಿಲ್ಲ, ಎಲ್ಲ ಕಡೆ ಕೇಳಿರ್ತೀನಿ. ಆದ್ರೆ ಏನು ಕೂಡಿ ಬರಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಕೇಳು? ಅದೇ ನೀವು ಕೇಳ್ರಿ, ನಾನು ಕೇಳ್ತೀನಿ. ಮೊನ್ನೆ ನಂಬರ್ ಕೊಟ್ಟು ಬಂದೀನಿ. ಯಾರು ಕಾಣ್ತಾರಲ್ರಿ ಎಲ್ಲರದು ನಂಬರ್ ಇಸ್ಕೊತೀನಿ, ಎಲ್ಲರದು ವಾಟ್ಸಪ್ಪಿಗೆ ನೋಡ್ರಿ ಅಂತೇಳಿ ನಮ್ಮ ಮಗನ ಕುಂಡ್ಲಿ ಹಾಕೇ ಬಿಡ್ತೀನಿ. ಮತ್ತು ಯಾರು ರೆಸ್ಪಾನ್ಸ ಮಾಡವಲ್ರಿ ನೋಡು. ಎಷ್ಟು ನಡೆದು ನೋಡ್ರಿ ಈಗ ಕನ್ಯದ್ದು ಭಾರಿ ಅಲ್ಲ. ಕರೆಯಪ್ಪ ಸುಮ್ಮ ನಾವು ಇನ್ನೊಂದೆರಡು ಹೆಣ್ಣು ಆಡಿಲ್ಲ ನಂಗೆ ಅನಿಸ್ಬಿಟ್ಟದ ನೋಡಿ ನನಗಂತರ. ಅಯ್ಯಯ್ಯ, ಅವಾಗ ಒಂದೇ ಹಣ್ಣು ಹುಟ್ಟಿದ ಕನೆ ನಿಮ್ಮ ಅವ್ವರು ಹೆಂಗೆ ಮಾಡಿದ್ರಲ್ಲ ಯಪ್ಪ.
ಎಷ್ಟು ಇದು ಮಾಡಿದ್ರೆ ಗೊತ್ತೇನ್ರಿ? ನನಗೆ ಗೊತ್ತದು, ಪುಣ್ಯ ಮಾಡಿದ್ರಿಗೆ ಅಷ್ಟೇ ಗಂಡು ಹುಟ್ಟುತ್ತದ ಅಂತೇಳಿ ಅಂದಾರ ನಿಮ್ಮ ಮನ್ಯಾಗ. ಅಂಥದ್ದು ಇನ್ನೊಂದು 2-3 ಹೆಣ್ಣು ಆಗಿದ್ರೆ ಇದು ಮಾಡ್ತಿದ್ರ? ಈಗ ಅಂತೀವಿ ಹೆಣ್ಣು ಆಡಿಬೇಕಾಗಿತ್ತು ಅಂತೇಳಿ. ಅವಾಗಿನ ಕಾಲಕ್ಕೆ ಹೆಣ್ಣು ಅಂದ್ರೆ ಎಷ್ಟು ಕೀಳಾಗಿ ನೋಡ್ತದ್ರಲ್ಲ, ಗೊತ್ತದ ಇಲ್ರಿ ನಿಮಗೆ? ನಿನಗೆ ಏನರ ತಿಳಿಸಿ ಹೇಳಕ್ ಹೋದ್ರು ನಮ್ಮ ಮನೆಯವ್ರ ಮೇಲೆ ಬರ್ತೀಯಪ್ಪ ಯಪ್ಪ, ಅದಕ್ಕೆ ಮಾತಾಡಕ್ಕೆ ಒಲ್ಲಾಗತ್ತೆ ನಿನ್ನ ಜೊತೆ. ಮಾಡಿದ್ದ ಕರೆ ಇರ್ತದ ಅದನ್ನಂತೀನಿ, ಅಂದ್ಗಣೆ ನಿಮಗೆ ಸಿಟ್ಟು ಬಂದ್ಬಿಡ್ತದ. ಹೌದೌದು, ನೀ ಯಾವಾಗಲೂ ಇದ್ದದ್ದು ಅಂತೀವಿ ಬಿಡು, ನಂದೇ ತಪ್ಪಿರ್ತದದು, ಸುಮ್ಮನೆ ಪಾಪ ನಿನಗಂತೀನಿ. ನೀವು ಭಾಳ ಒಳ್ಳೆ ಮನುಷ್ಯಕ್ಕಿದ್ದೀವಪ್ಪ. ಮತ್ತೆ ನಾ ಒಳ್ಳೆ ಮನುಷ್ಯಕ್ಕಿದ್ದಲ್ಲೇ ನಿಮ್ಮ ಜೊತೆ ಹೊಂದ್ಕೊಂಡು ಸಂಸಾರ ಮಾಡಕತ್ತೀನಿ. ನೀ ಭಾರಿ ಹೋಗು, ನೀ ಬೆಂಕಿ ಅವ್ವ. ಸ್ವಲ್ಪ ನಿಮ್ಮ ಕಡೆನೂ ಎಲ್ಲಾರ ಕನ್ಯಾಗಳಿದ್ರು ಹೇಳ್ರಿ. ನನ್ನ ಹೆಂಡತಿ ಟಾರ್ಚರ್ ತಡ್ಕೊಳ್ಳೋದಾಗ್ಲಾರ್ದಂಗೆ ಆಗ್ಯದ ನನಗೆ. ಒಟ್ಟ ಬರೀ ನೋಡಿಲ್ಲ ಅಂತಾಳ. ನೀವು ನೋಡಕತ್ತಿರ್ತಿರಲ್ಲ ಹಂಗೆ, ನಿಮ್ಮ ಬಲ್ಲಿ ಯಾವ್ದಾರು ಒಂದು ಕನ್ಯಾ ಇದ್ರೆ ಹೇಳ್ರಲ್ಲ ನಮಗೆ. ನೋಡ್ರಿ ವಿಡಿಯೋ ನೋಡೋರಿ ನಿಮ್ಗೆ ಹೇಳ್ಬಿಟ್ರು ನೋಡ್ರಿ ನಮ್ಮ ಮನೆಯವ್ರ ಕನ್ಯಾ ನೋಡಂತೇಳಿ. ಹೌದ್ರಿ, ಇದ್ರೆ ನೋಡ್ರಿ ಎಲ್ಲರೂ ಹೇಳ್ರಿ. ನಮಗೆ ಭಾಳ ಟೆನ್ಷನ್ ಆಗಿಬಿಟ್ಟದ್ರಿ ನಮ್ಮ ಮನೆ ಕನ್ಯಾ ಸಿಗ್ಲಾರ್ದು. ನಮ್ಮ ವಿಡಿಯೋನ ಎಲ್ಲರೂ ನೋಡ್ಲಿಕ್ಕತ್ತೀರಿ, ಇಷ್ಟಪಡ್ಲಿಕ್ಕತ್ತೀರಿ. ಹಾಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಬೇಕು. ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಹೊಸ್ದಾಗಿ ನೋಡ್ತಿದ್ರಲ್ಲ ಹಂಗೆ ಸಬ್ಸ್ಕ್ರೈಬರ್ ಇಲ್ಲಾರ್ದವರು, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.